ಬೇಯಿತು ತುಪ್ಪ ಹಾಕ್ಕೊಂಡು ಸ್ಕೊಂಡು ಈ ರೀತಿ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. 1, 4, 8 ಅಳತೆಯಲ್ಲಿ ಮಾಡುವಂಥ ಒಂದು ರಸಂ ಪುಡಿ. ಇದು ಬೇಳೆ ಹಾಕಿ ಟೊಮೊಟೊ ಹಾಕಿ ಮಾಡುವಂಥ ರಸಂಗೆ ಇದು ಪರ್ಫೆಕ್ಟ್ ರಸಂ ಪುಡಿ. ಇದನ್ನು ಮದುವೆ ಮನೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ರುಚಿಯಲ್ಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ದರೆ ಈ ಪುಡಿಯನ್ನು ಕೇವಲ 15 ನಿಮಿಷದಲ್ಲಿ ಮಾಡ್ಬೋದು. ಹೆಚ್ಚಿನ ಸಾಮಗ್ರಿ ಬೇಡ, ಮನೆಯಲ್ಲೇ ಇರುವಂಥ ಸಾಮಗ್ರಿಯನ್ನು ಬಳಸಿ ಮಾಡ್ಬೋದು. ಟೆಂಪ್ಟ್ ಆಗ್ತಾ ಇದ್ದೀರಾ? ನನಗೂ ಇದರ ರಸಂ ಯಾವಾಗ ಮಾಡ್ತೀನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಲೆಟ್ ಮಿ ಟ್ರೈ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮಗೆ 1, 4, 8 ಅನ್ನುವಂಥ ಒಂದು ರಸಂ ಹೇಳ್ಕೊಡ್ತೀನಿ. ಏನು 1, 4, 8 ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಇಲ್ಲಿ ಇಟ್ಟಿರುವಂಥ ಮೆಣಸಿನಕಾಳು, ಸಾಸಿವೆ ಹಾಗೂ ಮೆಂತೆ ಇವಿಷ್ಟನ್ನ 1 ಚಮಚ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇಟ್ಟಿರುವಂಥ ಜೀರಿಗೆನ 4 ಚಮಚ ತೊಗೊಂಡಿದ್ದೀನಿ. ಎಷ್ಟು ಚಮಚ ಅಂತಂದರೆ ನಾನು ಕೈ ಅಳತೆಯಲ್ಲಿ ತೊಗೊಂಡು ಹೀಗೆ 1, 2, 3, 4, 5, 6, 7, 8. ಸೊ ಇವೆಲ್ಲ 1, ಇದು 4, ಇದು 8. ಓಕೆ, ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ನಾವು ಎಷ್ಟು ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀವೋ ಅದರ ಡಬ್ಬಲ್ ಮೆಣಸಿನ್ಕಾಯಿ ನಾರ್ಮಲ್ ಖಾರಕ್ಕೆ. ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಮಾಡಿದ್ರೆ ಹಾಕಿ ತೊಗೋಬೋದು. ಇಲ್ಲ ನನಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಗುಂಟೂರು ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಮೆಣಸಿನ್ಕಾಳನ್ನು ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು ಹುರ್ಕೊಂಬೇಡ, ಒಂಚೂರು ಎಣ್ಣೆ ಹಾಕಿ ಬನ್ನಿ. ಈಗ ಇದಕ್ಕೆ ಒಂದು 10-15 ಕಡ್ಡಿ ಮೆಣಸು ಅಂದರೆ ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಗುಂಟೂರು ಮೆಣಸನ್ನು ಒಂದು 5-6 ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆ ಹಿಂಗನ್ನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹುರ್ಕೊಂಬೇಡ. 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಟ್ಕೊಂಡಂತಹ ಇನ್ನು ಸಾಸಿವೆ ಮತ್ತು ಮೆಂತೆ ಕಾಳಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಘಮ ಬರೋ ತನಕ ಉರಿ ಸಣ್ಣಗೆ ಇರಲಿ, ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡ್ತೀವಿ. ಏನೇನು ಹಾಕಿದ್ವಿ? ಮೆಂತೆ, ಸಾಸಿವೆ, ಮೆಣಸಿನ್ಕಾಳು ಫಸ್ಟ್ ಹಾಕ್ಕೊಂಡ್ವಿ. ಆಮೇಲೆ 4 ಚಮಚದಷ್ಟು, ಚಮಚ ಅಂದರೆ ನಾನು ಕೈಯಲ್ಲಿ ಹಾಕಿರೋದು, 4ರಷ್ಟು ಜೀರಿಗೆ ಹಾಕ್ಕೊಂಡ್ರೆ, 8ರಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡ್ವಿ. ಇದು ಕೂಡ ಪಟಪಟ ಅನ್ನಲಿಕ್ಕೆ ಶುರು ಆಗಬೇಕು. ಈಗ ನಾನು ಇಟ್ಕೊಂಡಿರುವಂತಹ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಬಾಣಲಿ ಬಿಸಿಗೆ ಆ ಮೆಣಸು ಗರಿಗರಿ ಆಗುತ್ತೆ. ಸ್ವಲ್ಪ ಹುರಿತಿದಂಗೆ ಒಲೆಯನ್ನು ಆಫ್ ಮಾಡ್ಕೊಂಬಾರ. ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಒಲೆಯನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಅರಿಶಿನ ಮತ್ತು ಹಿಂಗನ್ನು ಸೇರಿಸ್ಕೊಂಡು ಇದನ್ನು ಇಲ್ಲೇ ಬಿಟ್ಬಿಡ್ತೀನಿ ಬಾಣಲಿ ಮೇಲೆ. ಅದು ಗರ್ಗರಿ ಹಾಕ್ಕೊಳ್ಳುತ್ತೆ. ಆಮೇಲೆ ಅದನ್ನು ಪೌಡ್ರ್ ಈಗ ಇಟ್ಕೊಂಡಿರುವಂಥ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗು ನಿಮ್ಮದು ಗಟ್ಟಿ ಹಿಂಗಿದ್ರೂ ಹಾಕ್ಕೊಳ್ಳಿ. ಈ ಹಿಂಗಲ್ಲಿ ಅಂತ ಹೇಳ್ಕೊಳ್ಳುವಂಥ ಪರಿಮಳ ಇಲ್ಲ. ಅರ್ಧದಷ್ಟು ಹಾಕ್ಕೊಂಡೆ, ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಸಾರು ಮಾಡುವಾಗ ಮತ್ತೆ ನಾವು ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀವಿ, ಹಾಗಾಗಿ ಇಲ್ಲಿ ತುಂಬ ಹಾಕ್ಕೋಬಾರ್ದು. ಓಕೆ, ಅಡುಗೆ ಮನೆ ಘಮ್ ಅಂತಿದೆ. ತಂದೆಮ್ಮನ ಅಡುಗೆ ಮನೆ ಘಮ ಘಮ ಗರಿಯಾಗಿ ಆಗಿದೆ. ಇದಕ್ಕೆ ಈಗ ನಾವು ಮಿಕ್ಸಿಗೆ ಹಾಕ್ಕೋಬೋಣ. ಬೇಕಾದ್ರೆ ಒಂದ್ಸರಿ ನಾವು ಈ ಮೆಣಸನ್ನು ಮುರಿದ್ಬಿಟ್ಟು ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇದನ್ನ ಈಗ ಪೌಡ್ರ್ ಮಾಡ್ಬಿಡೋಣ. ನನಗಿದ್ರ ಪರಿಮಳ ಅಂದರೆ ಘಮ್ ಅಂತ ಇದೆ. ಎಸ್, ನಮ್ಮ ರಸಂ ಪುಡಿ
ರೆಡಿ. ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿದ್ರಿಂದ ಸ್ವಲ್ಪ ಬಿಸಿ ಇದೆ. ಇದನ್ನು ನಾವು ಯಾವ ಮಸಾಲೆ ಹುರಿದಿದ್ದು ಮಾಡಲಿದೆಯಲ್ಲ ಅದರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಲಿ. ಏನಕ್ಕೆ ಕಡಿಮೆ ಮಾಡಿದ್ದೀನಿ ಅಂತ ನೋಡ್ತೀರಾ? ಸೊ ನನಗೆ ಇದೊಂದು 2-3 ಸರಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ, ಸಾಕಾಗುತ್ತೆ. ಸೊ ನಾವು ರಸಮ್ ಮಾಡೋದು ಸ್ವಲ್ಪ ತಿಂಗಳಲ್ಲಿ 1 ಸರಿನೋ 2 ಸರಿನೋ ಮಾಡ್ತೀವಲ್ವ. ಸೊ ಬೇಕು ಅಂದರೆ ನಾವು ತೊಳಸಿದ ಅಳತೆನಲ್ಲೇ ಸ್ವಲ್ಪ ದೊಡ್ಡ ಬೌಲೋ ಅಥವಾ ದೊಡ್ಡ ಲೋಟನೋ ನಿಮ್ಗೆ ಯಾವುದ್ರಲ್ಲಿ ಬೇಕೋ ಆ ಅಳತೆನಲ್ಲಿ ಮಾಡ್ಕೊಳ್ಳಿ. ಸೊ ನಾನು ಫ್ರೆಶ್ ಆಗಿರುತ್ತೆ ಅಂತ 1-2 ಸರಿ ಆಗೋಷ್ಟು ಮಾತ್ರ ಮಾಡ್ಕೊಳ್ತೀನಿ, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಸೊ ಇದನ್ನು ನೀಟಾಗಿ ಮುಚ್ಚಳ ಮುಚ್ಚಿ ಹೊರಗಡೆನೇ ಆರಾಮಾಗಿ ಹೊರಗಡೆ ಇಟ್ಕೊಳ್ಳಿ. ರಸಮ್ ಮಾಡೋ ಸಮಯದಲ್ಲಿ ಮಾತ್ರ ನೀವು ಓಪನ್ ಮಾಡಿ ಇಟ್ಕೊಂಡ್ರೆ ಸಾಕು. ಎಮರ್ಜೆನ್ಸಿ ನಾವು ಈ ಪುಡಿನ ಟೊಮೊಟೊ ಬಾತ್ಗೂ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೀಟಾಗಿ ಮುಚ್ಚಳ ಮುಚ್ಚಿ ಮಾಡಿರುವಂಥ ರಸಮ್ ಪುಡಿಯನ್ನು ಉಪಯೋಗಿಸಿ ರಸಮ್ ಹೆಂಗೆ ಮಾಡೋದು ಅಂತ. ಯಾಕಂದರೆ ರಸಮ್ನ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾವೇ ಕೂಡ ಒಂದ್ಸರಿ ಮಾಡಿದಂಗೆ ಇನ್ನೊಂದು ಸರಿ ಮಾಡಲ್ಲ. ಸೊ ನಾವು ಒಗ್ಗರಣೆ ಹಾಕಿ ಕುದಿಸಿ ಒಗ್ಗರಣೆ ಹಾಕ್ತೀವ, ಅಥವಾ ಹುಳಿಯನ್ನು ಮೊದಲು ಕುದಿಸ್ಕೊಂಡು ಆಮೇಲೆ ಪುಡಿಯನ್ನು ಸೇರಿಸ್ತೀವ. ಒಂದೊಂದು ಸರಿ ಒಂದೊಂದು ಥರ ರುಚಿಯಲ್ಲಿ ಮಾಡ್ತಾ ಹೋಗ್ತೀವಿ. ನಾವು ಮಾಡುವ ಕ್ರಮದಲ್ಲಿ ಕೂಡ ಅಡುಗೆ ಏನಾಗುತ್ತೆ, ಒಂದು ಸರಿಗಿಂತ ಇನ್ನೊಂದು ಸರಿ ಮಾಡುವಾಗ ಸ್ವಲ್ಪ ಭಿನ್ನವಾಗಿ ಬರುತ್ತೆ, ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ, ಏಕತಾನತೆ ಅಂತ ಅನಿಸೋದಿಲ್ಲ. ಹಾಗಾಗಿ ಮಾಡುವ ಕ್ರಮದಲ್ಲಿ ಕೂಡ ನಾವು ಒಂದು ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಮಾಡ್ಕೊಳ್ಬೋದು. ಹಿಂದೆ ಅನೇಕ ಬಾರಿ ನಾನು ರಸಮನ್ನು ಮಾಡಿ ತೋರಿಸಿದ್ದೀನಿ ಬೇರೆ ಬೇರೆ ರೀತಿಯಲ್ಲಿ. ಈ ಸರಿ ಮಾಡ್ತಾ ಇರೋ ರಸಮನ್ನು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಇದನ್ನು ತೊಳ್ಕೊಂಡ್ಬಿಡೋಣ. ಬೇಳೆನ ಒಂದು ಅರ್ಧ ಲೋಟ ಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ನೆನೆಸಿ ಆಮೇಲೆ ಟೊಮೊಟೊ ಹೆಚ್ಚಾಕಿ ಚೂರು ಎಣ್ಣೆ ಹಾಕಿ 1-2 ಹನಿ, ಜಾಸ್ತಿ ಅಲ್ಲ, ಚೂರು ಅರಿಶಿನವನ್ನು ಹಾಕಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಹುಳಿಯನ್ನು ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ತೀನಿ. ತಕ್ಷಣದಲ್ಲಿ ಬೇಕಾದರೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕ್ಕೊಳ್ಳಿ. ನಾನು ಮಾಡೋದು ತಡ ಇದೆ, ಹಾಗಾಗಿ ಈಗ ಇದನ್ನು ನೆನೆಸಿ ಇಟ್ಕೊತಾ ಇದ್ದೀನಿ. ಹುಳಿಯನ್ನು ನೆನೆಸಿ ಸಾಕಷ್ಟು ಅದನ್ನು ಕುದಿಸಿ ಕೂಡ ಇಟ್ಕೊಳ್ತಾರೆ ಕೆಲವರು. ಸೊ ನಾವು ತಕ್ಷಣದಲ್ಲಿ ನೆನೆಸ್ಕೊತಾ ಇದ್ದೀವಿ. ಅದು ಕೂಡ ಹುಳಿ ಟೊಮೊಟೊ, ಹಾಗಾಗಿ ಸ್ವಲ್ಪ ಹುಳಿಯನ್ನು ಕಡಿಮೆ ಹಾಕ್ತಾ ಇದ್ದೀನಿ. ಟೊಮೊಟೊ, ಚೂರು ಎಣ್ಣೆ, ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕಿ ಬೇಯಲಿಕ್ಕೆ ಇಟ್ಕೊಂಬಾಡಿ. ಸ್ವಲ್ಪ ಬೆಲ್ಲ, ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಆದರೆ ಬೆಲ್ಲವನ್ನು ಹಾಕಿದ್ರೆ ಮಾತ್ರ ರಸಮ್ ಚೆನ್ನಾಗಾಗೋದು. ಇನ್ನೂ ಒಂದು ಏನಂದರೆ, ನಾವು ಎಲ್ಲೆಲ್ಲಿ ಹುಣಸೆ ಹಣ್ಣನ್ನು ಬಳಸ್ತೀವೋ ಅಲ್ಲೆಲ್ಲವೂ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಹುಣಸೆ ಹಣ್ಣು ಬಳಸ್ತೀವೋ ಅಷ್ಟು ಬೆಲ್ಲವನ್ನು ಬಳಸೋದು ತುಂಬ ಉತ್ತಮ. 1-1.5 ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ. ತಿಳಿ ಸಾರಿಗೆ ನಾವು ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆಯನ್ನು ಕೊಡಬೇಕು, ಆವಾಗ ಅದು ಘಮ್ ಅಂತ ಅನ್ನತ್ತೆ. ಮತ್ತು ಮನೇಲಿರೋರು ಎಲ್ರಿಗೂ ಹೊಟ್ಟೆಗೆ ತುಪ್ಪ ಒಂದು ಸೇರಿದಂಗೆ ಆಗುತ್ತೆ. ದಿನಕ್ಕೆ 1 ಮಿಳ್ಳೆ ತುಪ್ಪನಾರು ತಿನ್ನಬೇಕು ಅಂತ ಹೇಳ್ತಾರೆ ತಿಳಿದವರು. ಚೂರು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಚಟಪಟ ಅಂತ ಇದೆ. ಈ ಸಂದರ್ಭದಲ್ಲಿ ಒಂದು ಒಣಮೆಣಸು ಹಾಕ್ಕೊತೀನಿ, ಹಾಗೆ ಕರ್ಬೇವಿನ ಸೊಪ್ಪನ್ನು
ತುಪ್ಪ, ಇಂಗು, ಸ್ವಲ್ಪ ಅರಿಶಿನ, ಹುಣಸೆಹಣ್ಣೆ ಎಲ್ಲ ಇದು ಚೆನ್ನಾಗಿ ಕುದಿಲಿ. ಈಗ ನಾವೇನು ಬೇಳೆ ಬೇಯಿಸ್ಕೊಂಡಿದ್ದಿದೆ ಇಟ್ಟಿಟ್ಕೊಂಡಿದ್ದೀನಿ, ಅದನ್ನು ಇದು ಕುದಿಲಿಕ್ಕೆ ಶುರು ಆದಮೇಲೆ ನಾನು ಸೇರಿಸ್ಕೊತೀನಿ. ಈಗ ನಮಗೀಗ ಎಷ್ಟು ತೆಳ್ಳ ಬೇಕು ಅನ್ಕೊಂಡು ತೆಳ್ಳವನ್ನು ಮಾಡ್ಕೊಳ್ಬೇಕು. ತಿಳಿ ಸಾರನ್ನು ಇಷ್ಟಪಡೋರೇ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಆರಾಮ್ ಅನ್ಸುತ್ತೆ ಇದು ನಮಗೆ. ಇದು ಸ್ವಲ್ಪ ಕುದಿಲಿ, ಸ್ವಲ್ಪ ಕುದಿ ಬರುತ್ತೆ ಅನ್ನುವಾಗ ನಾವು ಉಪ್ಪು ಬೆಲ್ಲ ಸೇರಿಸ್ಕೊಳ್ಳೋಣ. ಒಂದೇ ಒಂದು ಹಸಿಮೆಣಸಿನ್ಕಾಯಿನ ನಾನು ಸೀಡಿ ಹಾಕ್ತೀನಿ, ಒಂಥರ ಪರಿಮಳ ಚೆನ್ನಾಗಿ. ಉಪ್ಪು ಮತ್ತು ಬೆಲ್ಲ, ಸಾಧಾರಣವಾಗಿ ಬೆಲ್ಲ ಹಾಕೋ ಪ್ರಮಾಣ ನಾವು ಎಷ್ಟು ಹುಣಸೆಹಣ್ಣು ಹಾಕಿದೀವೋ ಅಷ್ಟು ಬೆಲ್ಲವನ್ನು ಹಾಕಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಕುದಿಸೋಣ, ತುಂಬ ಜೋರಾಗಿ ಕುದಿಸೋದು ಬೇಡ. ಮಾಡಿಟ್ಕೊಂಡಂತಹ ತಿಳಿಸಾರಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಕೇವಲ 2 ಚಮಚ ಹಾಕ್ತೀನಿ, ಯಾಕಂದ್ರೆ ನಾನು ಸ್ವಲ್ಪ ಖಾರ ಮಾಡಿದ್ದೀನಲ್ಲ, ಹಾಗಾಗಿ 2 ಚಮಚ ಹಾಕಿದ್ದೀನಿ. ಹಾಗೆ ಅದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ತಾನಾಗಿ ಅದು ಕುದಿ ಬರೋ ತನಕ ಇರಲಿ. ಉರಿನೂ ಸಣ್ಣ ಇದೆ. ನಿಧಾನವಾಗಿ, ಯಾವಾಗಲೂ ಅಡುಗೆಯನ್ನು ನಿಧಾನ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತ, ಹಾಗಾಗಿ ಸಮಾಧಾನವಾಗಿ ಮಾಡೋಣ. ಒಟ್ಟಿಗೆ ಜೋರಾಗಿ ಕುದಿಸ್ಕೊಳ್ಳೋದು ಬೇಡ. ಕುದಿ ಬರಲಿಕ್ಕೆ ಶುರು ಆಗ್ತಾ ಇದೆ. ಈಗ ಉರಿ ಇನ್ನೂ ಸಣ್ಣ ಮಾಡ್ತಾ ಇದ್ದೀನಿ. ಒಂದ್ಸರಿ ಕೈ ಆಡಿಸ್ಕೊಬೇಡ. ಕನಿಷ್ಠ ಒಂದು 3-4 ನಿಮಿಷ ಇದನ್ನು ಕುದಿಸ್ಕೋಬೇಕು. ಜೋರಾಗಿ ಕುದೀತಾ ಇದೆ. ಇದಕ್ಕೆ ನಾವೀಗ ಇಟ್ಕೊಂಡಿರುವಂತಹ ಕಾಯಿ ಹಾಲು ಇದನ್ನ ಸೇರಿಸುವ. ಈ ಕಾಯಿ ಹಾಲು ಹಾಕಿದ್ಮೇಲೆ ನಾವು ತುಂಬ ಕುದಿಸ್ಬಾರ್ದು, ಸ್ವಲ್ಪ 1-2 ಕುದಿ ಬಂದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಈಗ ಸಾರು ಕೊಟ್ಟಿದ್ದು ಹಾಕಿ ನಾನು ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಎಸ್, ಸೊ ರಸಂ ರೆಡಿ. ಬೇಯಿಸು ತುಪ್ಪ ಹಾಕ್ಕೊಂಡು ಈ ರೀತಿ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೈಡ್ನಲ್ಲಿ ಒಂದು ಬಜ್ಜಿನೋ ಪಲ್ಯನೋ ಏನಾರ ಇಟ್ಬಿಟ್ರೆ ಇನ್ನೂ ಮಜಾ. ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಇಷ್ಟ ಆದರೆ ಇನ್ಯಾರಿಗಾದರೂ ಶೇರ್ ಮಾಡಿ ಈ ವಿಡಿಯೋನ.